ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ಒಂದು ವಿಡಿಯೋನ, ನಾವು ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದ್ರ ರಿಲೇಟ್ ಆಗಿಯೇ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ತುಂಬ ಜನ ಶಾಪ್ನ ಕ್ಲೋಸ್ ಮಾಡ್ತಿದ್ದೀವಿ ಅಂದಿದ್ದಕ್ಕೆ ಓ ಮೈ ಗಾಡ್, ಆರ್ಡರ್ ಹಾಕಿದ್ದವರು ಎಷ್ಟು ಜನ ಕಾಲ್ ಮಾಡಿದ್ರಿ, ಮೇಡಮ್ ಯಾಕೆ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀರಾ, ನಮ್ಮ ಪಾರ್ಸಲ್ ರೀಚ್ ಆಗಿದೆಯಾ, ನಮ್ಮ ಪಾರ್ಸಲ್ ಇನ್ನೂ ಬಂದಿಲ್ಲ, ನೀವು ನೋಡಿದ್ರೆ ಶಾಪ್ ಕ್ಲೋಸ್ ಅಂತ ವಿಡಿಯೋ ಹಾಕಿದ್ದೀರಾ, ಏನಾಯಿತು, ನಮ್ಮ ಪೇಮೆಂಟ್ ಮಾಡಿದ್ದೀವಿ, ಏನೇನೋ ಕೇಳ್ತಾ ಇದ್ರಿ. ಸೊ ಆ್ಯಕ್ಚುಲಿ ನಾನು ಹೇಳಿದ್ದು ಜಸ್ಟ್ ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ, ನಾನು ಫುಲ್ ಸ್ಯಾರಿ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ಸೊ ಹಾಗಾಗಿನೇ ಒನ್ ಬೈ ಒನ್ ಆಗಿದ ತಕ್ಷಣ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾರು ಕೂಡ ನರ್ವಸ್ ಆಗಬಾರ್ದಲ್ಲ. ಅಲ್ಲ, ನನ್ನ ಕಸ್ಟಮರ್ಸ್ಗೂ ಹೇಳಿದ್ದೀನಿ ಆಲ್ರೆಡಿ, ನಾವು ಶಾಪ್ ಅಷ್ಟೇ ಕ್ಲೋಸ್ ಮಾಡ್ತಾ ಇರೋದು, ಸೊ ಸ್ಯಾರಿ ಬಿಸ್ನೆಸ್ನ ಸ್ಟಾಪ್ ಮಾಡ್ತಾ ಇಲ್ಲ ಅಂತ. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಒಂದು ಕ್ಲಾರಿಟಿನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದೆರಡು ಕಮೆಂಟ್ಗಳು ಕೂಡ ಬಂದಿತ್ತು, ಶಾಪ್ನ ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಶಾಪ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಯಾವ ಏರಿಯಾದಲ್ಲಿದೆ, ಜಾಗ ಎಲ್ಲಿದೆ, ಆ್ಯಂಡ್ ಕಾಲ್ ಮಾಡಿ ಈವನ್ ನಮ್ಮ ಹಳೆ ಶಾಪ್ ಹತ್ರ ಬಂದು ನಾವು ಈ ಆರ್ಡರ್ ಫೋನ್ದು ಕಾಲ್ ಪಿಕ್ ಮಾಡಿದ್ದಕ್ಕೆ ಬೋರ್ಡ್ ಮೇಲೆ ನನ್ನ ಹಸ್ಬೆಂಡ್ ನಂಬರ್ ಇದೆ, ನಮ್ಮ ಶಾಪು ಸ್ವರ ಸ್ಯಾರೀಸ್ ಬೋರ್ಡ್ ಮೇಲೆ, ಆ ನಂಬರ್ನ ಎತ್ಕೊಂಡು ಕಾಲ್ ಮಾಡಿ ಶಾಪು ಈ ಏರಿಯಾದಲ್ಲಿದೆ ಅಲ್ಲ, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ಕೊಡ್ತೀರಾ ಅಂತೆಲ್ಲ ಮಾತಾಡಿದ್ದುಂಟು. ಸೊ ಏನಪ್ಪ ಅಂತಂದರೆ, ಶಾಪು ಆ್ಯಕ್ಚುಲಿ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿಂದ ಶಾಪು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ನಾವು ಬೇರೆ ಇವಾಗ ಇದ್ದಿದ್ದು ಲೇಔಟಲ್ಲಿ, ಸೊ ಕ್ಲಿಯರಾಗಿ ಹೇಳ್ತಾ ಇರೋದು. ಸೊ ಇವಾಗ ನಾವು ಸ್ವಲ್ಪ ಲೇಔಟ್ ಒಳಗಡೆ ನಮ್ಮ ಮನೆಗೆ ಹತ್ತಿರ ಆಗೋ ಥರ ನಾವು ನಮ್ಮ ಅಂಗಡಿನ ಮಾಡ್ಕೊಂಡಿದ್ವಿ. ಬಿಕಾಸ್ ನಮಗೆ ಇದು ಯಾವುದೋ ಐಡಿಯಾನೇ ಇರಲಿಲ್ಲ. ಓಕೆನಾ. ಸೊ ಜಸ್ಟ್ ನಾನು ನನ್ನ ಮಗನಿಗೆ 2 months ಇದ್ದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಎಲ್ಲ ಹೌಸ್ ವೈಫ್ಗೂ ಅದೇ ರೀತಿ ಕನಸಿರುತ್ತೆ, ಒಂದು ತಿಂಗಳಿಗೆ 1,000ನೋ 1,500 ಅಷ್ಟೇ, 10, 20 ಇಲ್ಲ 1,000, 1,500 ಉಳ್ಕೊಡ್ರೆ ನನ್ನ ಮಕ್ಳಿಗೆ ಏನಾದರೂ ಕೊಡಿಸ್ಬೋದು. ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ನನ್ನ ಮಗಳಿಗೆ, ನನ್ನ ಹೊರಗಡೆ ಎಲ್ಲರೂ ಕರ್ಕೊಂಡೋದಾಗ ಬೇರೆಯವ್ರ ಹತ್ರ, ನನ್ನ ಹಸ್ಬೆಂಡ್ ಹತ್ರ ಅವ್ಳಿಗೆ ಒಂದು ಚಾಕ್ಲೇಟ್ ಅಥವಾ ಒಂದು ಕ್ಲಿಪ್, ಅವ್ಳಿಗೆ ಇಷ್ಟಪಟ್ಟಿದ್ದು ಏನೇ ಒಂದು ಏನಾದರೂ ಕೊಡಿಸ್ಬೇಕು ಅಂದ್ರೆ ಕೇಳಬೇಕಾಗಿತ್ತು ನನ್ನ ಹಸ್ಬೆಂಡ್ ಹತ್ರ, ಅದು ತಕ್ಕೊಡ್ರಿ ಪಾಪುಗೆ ಪಿಕ್ಕೋಗೆ ಅಂತ. ಸೊ ಆ ಪರಿಸ್ಥಿತಿ ಇರಬಾರ್ದು. ನನ್ನ ಇಷ್ಟಕ್ಕೆ ನಮ್ಮ ಮನೆ ಏನು ತೊಗೋಬೇಕು ಏನು ತೊಗೋಬಾರ್ದು ಆ ಥರದ್ದು ಒಂದು ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ತಿಂಗಳಿಗೆ 1 ಸೀರೆನೋ 2 ಸೀರೆನೋ ಹೋದರೆ ನನಗೊಂದು 500,000 ಉಳ್ಕೊಳ್ಳುತ್ತಲ್ಲ, ಆ ಇಂಟೆನ್ಷನಲ್ಲಿ ನಾನು ಈ ಒಂದು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ನಿಜ ಎಷ್ಟು ಸಪೋರ್ಟ್ ಸಿಗುತ್ತೆ ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇವನ್ ನನಗೆ ಇನ್ನೂ ಆನ್ಲೈನ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಕಾಲ್ಸು, ಅಷ್ಟು ಮೆಸೇಜ್, ಆಲ್ಮೋಸ್ಟ್ 728 ಮೆಸೇಜಸ್ ನನಗೆ ವಾಟ್ಸಪ್ಪಲ್ಲಿ ರಶ್ ಆಗಿರೋದು. ಆಲ್ಮೋಸ್ಟ್ ಎಲ್ಲನೂ ನಾನು ಕ್ಲಿಯರ್ ಚಾಟ್ ಕೊಟ್ಬಿಟ್ಟಿದ್ದೀನಿ, ಒಂದು ಓಪನ್ ಮಾಡಿಲ್ಲ. ಬಿಕಾಸ್ ಆಲ್ರೆಡಿ ನಾನು ಎಲ್ಲ ಪಾರ್ಸಲ್ಸು ಡಿಸ್ಪ್ಯಾಚ್ ಮಾಡಿದ್ದೀನಿ, ಒಂದು ಸಿಂಗಲ್ ಪಾರ್ಸಲ್ಸ್ನ ಉಳ್ಕೊಂಡಿಲ್ಲ. ಎಲ್ಲ ಪಾರ್ಸಲ್ಸ್ನ ಡಿಸ್ಪ್ಯಾಚ್ ಮಾಡಿ ಅದಾದಮೇಲೆ ವಿಡಿಯೋನ ಅನೌನ್ಸ್ಮೆಂಟ್ ಮಾಡಿದ್ದು. ಸೊ ಕಸ್ಟಮರ್ಸ್ ಯಾರಿಗಾದ್ರೂ ಪಾರ್ಸಲ್ ರೀಚ್ ಆಗಿಲ್ಲ ಅಂದರೆ ಅವರು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ, 2-4 days ನೋಡ್ತಾರೆ, ಕಾಲ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲ ಕ್ಲಿಯರ್ ಚಾಟ್ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಕ್ಲಿಯರ್ ಚಾಟ್ ಕೊಟ್ಟರು 200 ಸಮಥಿಂಗ್ ಮೆಸೇಜಸ್ ಮತ್ತು ರೆಗ್ಯುಲರಾಗಿ ಬರ್ತಾನೆ ಇರುತ್ತೆ. ಸೊ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಬಟ್ ಇವಾಗ ನಾನು ಪ್ಲ್ಯಾನೇ ಇರಲಿಲ್ಲ, ಜಸ್ಟ್ ಸ್ಯಾರಿ 1 or 2 ಸ್ಯಾರೀಸ್ ಹೋದರೆ ಸಾಕು. ಸೊ ಅದಾಗಿದ್ದಾದಮೇಲೆ 1-2 ತಿಂಗಳು ಮನೆಯಲ್ಲಿ ಮಾಡಿಬಿಟ್ಟು, ಸೊ ಇನ್ನೇನು ಗೌರಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ಲ, ಸೊ ನಾವು ಶಾಪ್ ನೋಡಿ ಶಾಪ್ ಮಾಡೋಣ. ಬಿಕಾಸ್ ಮನೆಗೆ ಬರೋದಕ್ಕೆ ಸ್ವಲ್ಪ ಜನ ಹೆಸಿಟೇಷನ್ ಮಾಡ್ಕೋತಾರೆ, ಲೇಡೀಸ್ ಆರಾಮ್ಸೆ ಬಂದುಬಿಡ್ತಾರೆ. ಬಟ್ ಅವ್ರ ಜೊತೆ ಬಂದಿರೋ ಜೆಂಟ್ಸ್ ಇರ್ತಾರಲ್ಲ, ಅವ್ರ ಗಂಡಂದ್ರಾಗಿರ್ಬೋದು, ಅಣ್ಣ ತಮ್ಮದಿರ್ಗೆ ಯಾರಾದರೂ ಆಗಿರ್ತಾರಲ್ಲ, ಸೊ ಅವರು ಒಳಗಡೆ ಬರೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಮಾಡ್ಕೊಳ್ಳೋರು. ಸೊ ನಾವಾದರೂ ಹಾಗೆ ಅಲ್ವಾ ಅಂದ್ಬಿಟ್ಟು ಪಾಪುಗೆ ಫೀಡಿಂಗಿಗೆ, ಮಗು ನೋಡ್ಕೊಳ್ಳೋದಕ್ಕೆ ಎಲ್ಲ ಹತ್ತಿರ ಆಗಬೇಕು ಅಂತ ಮನೆ ಹತ್ರನೇ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ವಿ. ಬಟ್ ಪ್ರೆಸೆಂಟ್ ನಮಗೆ ಐಡಿಯಾ ಇದ್ದಿದ್ದು ಪಾಪುಗೆ 1 year ಕಂಪ್ಲೀಟ್ ಆದಮೇಲೆ ನಾವು ಮೇನ್ ರೋಡಲ್ಲಿ ಎಲ್ಲಾದರೂ ಶಾಪ್ನ ಮಾಡ್ಕೋಬೇಕು ಅಂತ, ಅದಂತೂ ಇತ್ತು. ಬಟ್ ಇವಾಗ ನಮಗೆ ಬೈ ಆಟೋಮೆಟಿಕ್ಕಾಗಿ ನಮ್ಗೆ ಅಂದ್ಕೊಂಡೇ ಇರಲಿಲ್ಲ. ಸೊ ಒಂದು ಶಾಪು ಮೇನ್ ರೋಡಲ್ಲಿ ಸಿಕ್ತು. ಬಿಕಾಸ್ ನಮ್ಮ ಮಾದನಾಂಕ್ನಲ್ಲಿ ಮೇನ್ ರೋಡಲ್ಲಿ ಅಂಗಡಿಗಳು ಸಿಗೋದು ತುಂಬಾ ರೇರ್. ಬಿಕಾಸ್ ಒಂದು ಸತಿ ಯಾರಾದರೂ ಅಂಗಡಿಗೆ ಬಂದರು, ಮೇನ್ ರೋಡಲ್ಲಿರೋ ಶಾಪ್ಗಳಿಗೆ, ಟೂಲೆಟ್ ಶಾಪ್ಗಳಿಗೆ ಬಂದರು ಅಂದರೆ ಮಸ್ಟ್ 10 to 15 days ಇಲ್ಲ 20 years, 10 years 15 years 20 years ಆದ್ರೂ ಕೂಡ ಖಾಲಿ ಮಾಡಲ್ಲ. ಸೊ ಈವನ್ ಈಗ ನಾವು ಹೋಗ್ತಿರೋ ಶಾಪು ಅಷ್ಟೇ, ಆಲ್ಮೋಸ್ಟ್ 23 years ಒಬ್ಬರೇ ಇದ್ದು ಇವಾಗ ಖಾಲಿ ಮಾಡ್ತಿರೋ ಅಂಥ ಶಾಪ್ ಅದು. ಸೊ ಇವನ್ ಅವರು ಒಂದು 15 daysಗೂ ಮುಂಚೆನೇ, ಸೊ ನನ್ನ ಫ್ರೆಂಡ್, ನಮ್ಮ ಅಪ್ಪನ ಫ್ರೆಂಡ್ ಆಗಿರೋದ್ರಿಂದ ಅವರು ಮೊದಲೇ ಹೇಳಿದ್ರು ಖಾಲಿ ಮಾಡ್ತಿದ್ದೆ. ಸೊ ಟೂಲೆಟ್ ಬೋರ್ಡ್ ಬೀಳೋಕ್ಕೂ ಮುಂಚೆನೇ ಮಾತಾಡಿಕೊಂಡು ಸೊ ನಾವು ಅಲ್ಲಿಗೆ ಶಿಫ್ಟ್ ಆಗೋಣ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಡಿಲೇ ಮಾಡಿದ್ವಿ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಆರ್ಡರ್ಸ್ ತೊಗೊಳ್ಳೋದು, ವಿಡಿಯೋ ಹಾಕೋದು ಈ ಥರ ಡಿಲೇ ಆಗ್ತಾಯಿತ್ತು. ಬಿಕಾಸ್ ಅಲ್ಲಿ ಕೆಲಸ ತುಂಬಾ ಇತ್ತು. ಸೊ ಹಾಗಾಗಿ ತುಂಬ ಡಿಲೇ ಆಗೋಯಿತು. ಪ್ರೆಸೆಂಟ್ ಇವಾಗ ಶಾಪ್ ಕೆಲಸ ಆಲ್ಮೋಸ್ಟ್ ಒಂದು
90% ಶಾಪ್ ಕೆಲಸ ಮುಗಿದಿದೆ, ಇನ್ನು ಒಂದು 10% ಇದೆ. ಸೊ ಶಾಪ್ ಯಾವಾಗ ಓಪನಿಂಗು, ಏನು ಎತ್ತ, ಏನು ಆಫರ್ಸ್ ಇದೆ ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ವರೆಗೂ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಫಸ್ಟಿಗೆ ನಾವೇನು ನಮ್ಮ ಹಳೆ ಅಂಗಡಿ ಇತ್ತಲ್ಲ, ಸ್ಯಾರಿ ಅಂಗಡಿ, ಸೊ ಅದಕ್ಕೇನೆ ಎಲ್ಲ ಸ್ಟಾಕ್ ಹಾಕ್ಸಿದ್ವಿ. ಬಿಕಾಸ್ ವುಡ್ ವರ್ಕು ನಾವೀಗ ಹೊಸ ಅಂಗಡಿ ಹೋಗ್ತಿದ್ದೀವಲ್ಲ, ಅದನ್ನು ಖಾಲಿ ಮಾಡಿಲ್ಲ. ಸೊ ಹಳೊಬ್ಬರಿನ ಖಾಲಿ ಮಾಡಿಲ್ಲ ಈ ವಿಡಿಯೋನ ಮಾಡಬೇಕಾದ್ರೆ. ಸೊ ಹಾಗಾಗಿ ಈಗ ಪ್ರೆಸೆಂಟ್ ಇರೋ ಶಾಪಲ್ಲೇ 2 ಶಾಪ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಒಂದನ್ನು ಕ್ಲೋಸ್ ಮಾಡಿ, ಸೊ ಒಂದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಒಳಗಡೆ ವುಡ್ ವರ್ಕ್ ಕೆಲಸ ಮಾಡಿಕೊಂಡು ಎಲ್ಲ ಬಾಕ್ಸಸ್ ಎಲ್ಲ ಫಿಟ್ ಆದಮೇಲೆ ತೊಗೊಂಡೋಗಿ ಹೊಸ ಅಂಗಡಿಗೆ ಹಂಗೆ ಅಟ್ಯಾಚ್ ಮಾಡೋ ಥರ ಎಲ್ಲೇ ಹೋದರೂ ನಾವು ರಿಮೂವ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ನಾವು ಪ್ಲ್ಯಾನ್ ಮಾಡಿ ಮಾಡಿಸಿದ್ದು. ಆ್ಯಕ್ಚುಲಿ ಅದನ್ನು ನಾವು ಇವಾಗ ಯಾರಾದರೂ ಮಾಡಿಟ್ಟಿರೋದು ರೆಡಿಮೇಡ್ ಅಂದರೆ ಆ ಥರದ್ದೆಲ್ಲ ಸಿಗಲ್ಲ. ಬಟ್ ನಾವೇ ವುಡ್ ವರ್ಕ್ ಅವ್ರಿಗೆ ಕೊಟ್ಟು ಆ ಥರ ಮಾಡಿಸ್ಕೊಂಡಾಗ ನಾವು ಏನು ಹೇಳ್ತೀವಿ ಆ ಥರ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ನೈಟ್ ಸ್ಟಾಕ್ಸ್ ಎಲ್ಲ ಬಂದು ಆಲ್ಮೋಸ್ಟ್ ನೈಟ್ 11ವರೆಗೂ ಕೆಲಸ ಮಾಡಿದ್ರು ಪಾಪ ಹುಡುಗರು. ಅದಾದಮೇಲೆ ಮನೆಗೆ ಹೋಗ್ತಾರೆ. ಸೊ ಲಾಕ್ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಬೆಳಗಿನ ಜಾವ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅವ್ರಿಗೆ ಏನು ಬೇಕು ಏನು ಬೇಡ ಕಾಫಿ ತಿಂಡಿ ವಾಟರ್ದೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಬೋರ್ಡ್ ಕೊಡಬೇಕಲ್ಲ. ಸೊ ಅದು ಚಿಕ್ಕ ಅಂಗಡಿ ಇತ್ತು, ನಾರ್ಮಲ್ ಬೋರ್ಡ್ ಇತ್ತು. ಸೊ ಹಾಗಾಗಿ ಇದು ಸ್ವಲ್ಪ ದೊಡ್ಡ ಅಂಗಡಿ ಅಲ್ವಾ. ಸೊ ಇದಕ್ಕೆ ತಕ್ಕನಂಗೆ ಬೋರ್ಡ್ ಕೊಡಬೇಕು ಅಂತ ಬಂದಿದ್ವಿ. ಬಟ್ ನಮ್ಮ ಮನೆಯ ಫೇವ್ರೆಟ್ ಹೀರೋಯಿನ್ ಅಂದರೆ ಕಾಜಲ್. ಅವ್ರಿಗೆ ತೆಲುಗುಲಿ ಕಾಜಲ್ ಅಂದರೆ ತುಂಬ ಫೇವ್ರೆಟ್. ಇವಾಗ ಅಂತಲ್ಲ, ತುಂಬ ಹಳಬ್ರಿಂದಾನೂ ಫೇವ್ರೆಟ್ ಅವರು. ಇವನ್ ಅವರು ಮದುವೆಗೂ ಮುಂಚೆ ಅವ್ರಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರಿಗೇನೋ ಒಂದು ಡ್ರೀಮ್ ಅಂತೆ, ಅವ್ರ ಬೋರ್ಡ್ ಮೇಲೆ ಆ ಥರ ಕಾಜಲ್ ಫೋಟೋ ಹಾಕಬೇಕು ಅಂತ. ಸೊ ಅವ್ರನ್ನೇ ಹುಡುಕ್ತಾ, ಎಲ್ಲಿ ನೋಡಿದ್ರು ಕೂಡ ಗೂಗಲಲ್ಲಿ ಓಪನ್ ಮಾಡಿ ಬರೀ ಅವ್ರದ್ದೇ ಸಾರಿ ಫೋಟೋ ಹುಡುಕ್ತಾ ಇದ್ದಾರೆ. ಫೈನಲಿ ಅವ್ರದ್ದೇ ಫೋಟೋ ಹಾಕೋಣ ಅಂತ ಫಿಕ್ಸ್ ಮಾಡ್ಕೊಂಡ್ರು, ಕಾಜಲ್ ಅವ್ರದ್ದೇ ಹಾಕೋಣ ಅಂದ್ಬಿಟ್ಟು. ನಮಗೆ ಇದು ಒಂಥರ ಡ್ರೀಮು ಅಲ್ಲ, ಡ್ರೀಮ್ ಕಮ್ ಟ್ರೂ ಆ ಥರ ಏನೂ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋ ಅಂಥ ಅವಕಾಶ ಇದು ನಮಗೆ. ಆ್ಯಕ್ಚುಲಿ ಇರಲೇ ಇಲ್ಲ. 1000% ಈ ಥರ ಒಂದು ಮಾಡ್ತೀವಿ, ಇಷ್ಟು ಸಡನ್ನಾಗಿ ಮಾಡ್ತೀವಿ ಅನ್ನೋದು ಒಂದು ಐಡಿಯಾನೇ ಇರಲಿಲ್ಲ. ಸೊ ಹೆಂಗೂ ಈಗ ಒಂದು ಶಾಪ್ ಇದೆ, ಒಳಗಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವ, ಆ ರೀತಿ ಒಂದು ಪ್ಲ್ಯಾನ್ ಇತ್ತು. ಬಟ್ ಸರ್ಚ್ ಮಾಡ್ತಾ ಇದ್ವಿ ಮೇನ್ ರೋಡಲ್ಲಿ, ಇನ್ ಕೇಸ್ ಖಾಲಿ ಆದರೆ ನೆಕ್ಸ್ಟ್ ಇಯರ್ ನೋಡೋಣ ಅಂತ. ಬಟ್ ಆಬ್ಸಲ್ಯೂಟ್ಲಿ 100% ಶೋರ್ ಗೊತ್ತು. ಒನ್ಸ್ ಯಾರಾದರೂ ಶಾಪು ಖಾಲಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಶಾಪ್ನ ಅವರು ರೆಂಟಿಗೆ ತೊಗೊಂಡ್ರೆ ಆಲ್ಮೋಸ್ಟ್ 15-20 ಇಯರ್ಸ್ ಆದರೂ ಖಾಲಿ ಮಾಡಿಕೊಡಲ್ಲ. ಅಗ್ರಿಮೆಂಟು ಎಲ್ಲ ಮಾಡಿಸ್ಕೊಬಿಟ್ಟಿರ್ತಾರೆ ಅಂತ, ಅಥವಾ ಲೀಸ್ಗೆ ಹಾಕ್ಸ್ಕೊಬಿಡ್ತಾರೆ ಅಂತ. ಸೊ ಹೆಂಗೂ ಸಿಕ್ತಲ್ಲ ಮೇನ್ ರೋಡ್ಗೆ ಅಂದ್ಬಿಟ್ಟು, ಸೊ ನಾವು ಇವಾಗ ಶಾಪ್ನ ಅಲ್ಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ವಿ. ಮಾದನಾಯಕನಹಳ್ಳಿ ಮೇನ್ ರೋಡಲ್ಲಿ ಇವಾಗ ನಮ್ಮದು ಹೊಸ ಶಾಪ್ ಆಗುತ್ತೆ. ಸೊ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಎಲ್ಲಿದೆ ಶಾಪು, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ಬೋರ್ಡ್ಗೆಲ್ಲ ಮೆಜರ್ಮೆಂಟ್ ಕೊಟ್ಟು ಇದೆಲ್ಲ ಆದಮೇಲೆ ಬೋರ್ಡು ಹೆಂಗೆ ಬರಬೇಕು, ಎಷ್ಟು ದಿವಸಕ್ಕೆ ಬರಬೇಕು ಅಂತ ಅವರೆಲ್ಲ ಹೇಳ್ತಾರಲ್ಲ. ಸೊ ಅದೆಲ್ಲನೆಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ನಾವು. ಬ್ಯಾಗು ನಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಬ್ಯಾಗನ್ನ ಕೊಡೋದಕ್ಕೆ ಹೋಗಿದ್ದೀವಿ ಅಂತ. ಬಟ್ ಈ ಸತಿ ಬಂದುಬಿಟ್ಟು ಲಾಸ್ಟ್ ಟೈಮ್ ಹೋಗಿದ್ದು ನಾವು ಈ ನಮ್ಮದು ಹೆಸರದು ಪ್ರಿಂಟೆಡ್ ಕವರ್ ಬರುತ್ತೆ. ಸೊ ಕ್ಯಾರೆ ಬ್ಯಾಗಲ್ಲಿ ಕವರ್ ಬರುತ್ತಲ್ಲ, ಅದನ್ನು ಕೊಡೋಕೆ ಹೋಗಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಇವಾಗ ಬಟ್ಟೆ ಬ್ಯಾಗ್ ಬರುತ್ತೆ. ಸೊ ಆ ಬ್ಯಾಗ್ಗೆ ಆರ್ಡರ್ ಮಾಡೋಣ, ನಮ್ಮ ಲೋಗೋದು ಸ್ವರ ಸ್ಯಾರೀಸ್ ಅಂತ ಅಲ್ಲಿಗೆ ಹೊರಟಿದ್ದೀವಿ. ಒರಾಯನ್ ಮಾಲ್ ನಿಯರ್ ಬೈನೇ ಹೋಗಬೇಕು ಅಲ್ಲಿಗೆ. ಜವಾಬ್ದಾರಿ ಅನ್ನೋದು ಹೆಂಗೆ ಮಾಡಿಬಿಡುತ್ತೆ ಅಂತಂದರೆ, ಆ್ಯಕ್ಚುಲಿ ಈ ಒರಾಯನ್ ಮಾಲ್ ಹತ್ರ ನಾವು ಆಲ್ಮೋಸ್ಟ್ ಹೋಗ್ತಿದ್ದಿದ್ದೆ ಮಾಲ್ಗೆ ಹೋಗಬೇಕು ಅಂತ. ಸೊ ಯಾವಾದರೂ ಮಂತ್ ಎಂಡ್ ಆಯಿತು ಅಂತ ಅಂದರೆ, ಅಥವಾ ನಾನಿಲ್ಲಿ ಮಲ್ಲೇಶ್ವರಮಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ವಿಕ್ಕಾಗಿ ಹೋಗ್ಬಿಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ. ನಾನು ನಮ್ಮ ಮನೆಯವ್ರಿಗೆ ಲವ್ ಮಾಡಬೇಕಾದ್ರೆ ಅವ್ರ ಜೊತೆನೂ ಬರೀ ಒರಾಯನ್ ಮಾಲ್ಗೆ ಹೋಗಬೇಕು ಅಂದರೆ ಈ ರೋಡಿಗೆ ಬರಬೇಕಿತ್ತು. ಬಟ್ ಇವಾಗ ಈ ರೋಡಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಎಷ್ಟು ಸಲ ಓಡಾಡ್ತಾನೆ ಇರ್ತೀವಿ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ಒಂದು ಸತಿನೇ ಒಳಗಡೆ ಹೋಗೋಕ್ಕಾಗಲ್ಲ. ಎಷ್ಟೊಂದು ತಿಂಗಳುಗಳಾಗೋಯ್ತು, ವರ್ಷನೇ ಆಗೋಯ್ತು ಅಂತ ಹೇಳ್ಬೋದು. ಜವಾಬ್ದಾರಿ ಅನ್ನೋದು ಹಾಗೆ. ಬಟ್ ಇವಾಗ ಹೋಗಬೇಕು, ಅಂಚಲೇ ಇರುತ್ತೇನೆ. ಬಟ್ ಹೋಗೋಕ್ಕಾಗಲ್ಲ, ಅಷ್ಟೊಂದು ಕೆಲಸ. ಇವಾಗ ಬೇಗ ಹೋಗಬೇಕು, ಅಲ್ಲಿಂದ ಬರಬೇಕು, ಕೆಲ್ಸಗಾರ ಏನು ಮಾಡ್ತಿದ್ದಾರೆ ಅದನ್ನು ನೋಡ್ಕೋಬೇಕು, ಮನೇಲಿ ಪಾಪು ಇರುತ್ತೆ ಅದನ್ನು ನೋಡಬೇಕು, ಪೆಕ್ಕಮ್ಮ ಬಂದುಬಿಡ್ತಾಳೆ ಅದನ್ನು ನೋಡ್ಕೋಬೇಕು. ಈ ಮಧ್ಯದಲ್ಲಿ ಊಟ ತಿಂಡಿಗೆ ಟೈಮ್ ಇಲ್ಲ. ಇನ್ನು ಒರಾಯನ್ ಮಾಲ್ ಅಲ್ಲಿ ಎಲ್ಲಿ ಸುತ್ಕೊಂಡು ಸುಮ್ಮನೆ ಎದುರುಗಡೆ ಇರುತ್ತೆ, ನೋಡ್ಕೊಂಡು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಅಷ್ಟೇ. ಆ ಥರ ಆಗ್ಬಿಡುತ್ತೆ ಲೈಫು. ಬಟ್ ಫಸ್ಟು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂಗಿಲ್ಲ, ಇರೋದ್ರ ನೋಡ್ಬಿಡ್ತಾರೋ, ಅಮ್ಮ ಅಪ್ಪಂಗೆ ಹೇಳ್ಬಿಡ್ತಾರೇನೋ, ಗೊತ್ತಾಗ್ಬಿಡುತ್ತೇನೋ, ಆ ಥರ ಟೆನ್ಷನ್ ಇತ್ತು. ಬಟ್ ಫ್ರೀ ಬರ್ಡ್ ಥರ ಇರ್ತಿದ್ವಿ. ಬಟ್ ಇವಾಗ ಒಂದು ಫ್ಯಾಮಿಲಿ ಅದೆಲ್ಲ ನಮಗೆ ಜವಾಬ್ದಾರಿ ಬಂದಮೇಲೆ ಏನೋ ಒಂಥರ ಇಲ್ಲಿ ಹೋದರೆ ಆಗಲ್ಲ, ನಮ್ಮ ಮಕ್ಳನ್ನ ಬಿಟ್ಟು ಇಲ್ಲಿ ಹೆಂಗೆ ಹೋಗೋದು ಆ ಥರ ಬಂದುಬಿಡುತ್ತೆ ಮೈಂಡ್ಸೆಟ್ಗೆ. ಸೊ ಇವಾಗಂತೂ ಹೋಗ್ತಿರೋದು ಚಿಕ್ಕಪೇಟೆ ರೋಡ್. ಆ್ಯಕ್ಚುಲಿ ನಾವಿಲ್ಲಿಗೆ ಬಂದಿದ್ದು ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಒಂದು ಬ್ಯಾಗ್ಗೆ ನಾವು ಆರ್ಡರ್ ಮಾಡಬೇಕು, ಪ್ರಿಂಟೆಡ್ ಬ್ಯಾಗಿಗೆ, ಮತ್ತು ಒಂದು ಲೈಟಿಂಗ್ಸ್ ತೊಗೋಬೇಕು. ಸೊ ಶಾಪ್ಗೆ ಲೈಟಿಂಗ್ಸ್ ಏನೆಲ್ಲ ಬೇಕು ಎಲೆಕ್ಟ್ರಿಷಿಯನ್ ಹತ್ರ ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ತೊಗೊಂಡು ಬರೋಣ ಅಂತ ಹೋದ್ವಿ. ಬಟ್ ಅಲ್ಲೇ ತೊಗೊಂಡ್ರೆ ನಮಗೆ ಬೇಕಾಗಿದ್ದು ಸಿಗಲ್ಲ. ಬಟ್ ಇಲ್ಲಿ ಬರ್ತೀವಿ ಅಂದರೆ ಒನ್ ಡೇ ಫುಲ್ ಚಿಕ್ಕಪೇಟೆಲ್ಲೇ ಹೋಗ್ಬಿಡುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಬ್ಯಾಗ್ಗೆ ಹೇಳಿ ಮಾಡಿಸೋಣ ಅಂತ ಬಂದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಇರಲ್ಲ. ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಎಷ್ಟೊಂದು ಕೆಲಸಗಳು ಹಿಡಿಯುತ್ತೆ ಅಂತ. ಚಿಕ್ಕಾಪುಟ್ಟದ್ದು ಎಲ್ಲ ಕೆಲಸ ಹಿಡಿಯುತ್ತೆ. ನಾವು ಅನ್ಕೋಬೋದು ಒಂದು ಶಾಪ್ ಲಿಟ್ರಲಿ ನಾವು ಬೇಗ ಮಾಡಿ ಮುಗಿಸ್ಬೋದು.
ಅಲ್ಲಿ ಏನು ದೊಡ್ಡದಿರಲ್ಲ ಆ ಶಾಪ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರಲ್ವ, ಎಲ್ಲ ಹಳೇದೆ ಅಂತ. ಬಟ್ ತುಂಬಾ ಟೈಮ್ ಹಿಡಿಯುತ್ತೆ. ಇಷ್ಟೊಂದು ಬ್ಯಾಗ್ ನೋಡಿದ್ವಿ, ಒಂದೊಂದು ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಗಿದ್ದು, ತುಂಬ ಹೈ ಕಾಸ್ಟು. ಬಟ್ ನೀವು ಇವಾಗ ಏನು ನೋಡ್ತಿದ್ರೆ ಈ ಬ್ಯಾಗ್ ಬಂದು ಪರ್ ಬ್ಯಾಗ್ 32 ರೂಪೀಸ್ ಆಗುತ್ತೆ. ಆ್ಯಂಡ್ ಇದು ಬಂದು ನಾವು ಸ್ಕ್ಯಾನ್ ಮಾಡಿದ ತಕ್ಷಣ QR ಕೋಡ್ ಇರುತ್ತೆ, ನಮ್ಮ ಇನ್ಸ್ಟಾ ಪೇಜ್ ಕ್ವಿಕ್ಕಾಗಿ ಓಪನ್ ಆಗುತ್ತೆ. 38 ರೂಪೀಸ್ ಬ್ಯಾಗು. ಎಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿ. ಆ್ಯಂಡ್ ಮಿನಿಮಮ್ ಬ್ಯಾಗ್ನ ನಾವು 1500 ಬ್ಯಾಗ್ ಮಾಡಿಸ್ಲೇಬೇಕು. ಸೊ ಎಷ್ಟು ಕಾಸ್ಟ್ ಆಗುತ್ತೆ, ಅರೌಂಡ್ ನಮಗಿದು 70,000 ಪ್ಲಸ್ ಆಗುತ್ತೆ. ಅದಕ್ಕೆ 70,000 ಅಷ್ಟಕ್ಕೆ ಬೀಳುತ್ತೆ. ಬಟ್ ನೋಡೋರ್ಗೆ ಏನು ಅನಿಸುತ್ತೆ ಅಂದರೆ ಜಸ್ಟ್ ಇವರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಿಂದನೇ ಫುಲ್ಲು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ನೆಕ್ಸ್ಟ್ ಅಥವಾ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಸ್ಯಾರಿ ವೀಡಿಯೋಸಿಂದ ನಮಗೆ ಎಷ್ಟು ಲಾಭ ಬರುತ್ತೆ, ನಾವು ಹೆಂಗೆ ರೊಟೇಷನ್ ಮಾಡ್ಕೋಬೇಕು, ಏನು ಎತ್ತೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಚಿಕ್ಕಪೇಟೆಗೆ ಹೋಗಿದ್ದು ಅಷ್ಟೇ ಕೆಲಸ. ಲೈಟಿಂಗ್ಸ್ ಅಂತೂ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಲೈಟಿಂಗ್ಸ್ ನಮಗೆ ಅವರು ಹೇಳಿದ ಅಡ್ಜಸ್ಟ್ ಆಗಿಲ್ಲ. ಮೇಯ್ನ್ ಚಿಕ್ಕಪೇಟೆಯಲ್ಲಿ ಏನಪ್ಪ ಅಂತಂದರೆ ನೆಟ್ವರ್ಕ್ ಇಶ್ಯೂ. ಆಲ್ಮೋಸ್ಟ್ ನಾವು ಒಳಗಡೆ ಹೋದ್ವಿ ಅಂತಂದರೆ ನೆಟ್ವರ್ಕ್ ಸಿಗಲ್ಲ, ಬರೀ ವಾಟ್ಸಪ್ ಕಾಲ್ ಅಷ್ಟೇ. ಸೊ ನಮಗೆ ಅದಾಗಲಿಲ್ಲ. ಸೊ ನೆಕ್ಸ್ಟ್ ಎಲೆಕ್ಟ್ರಿಷನ್ನೇ ಕರ್ಕೊಂಡು ಮತ್ತೆ ಬರಬೇಕು ಅಂದ್ಬಿಟ್ಟು ವಾಪಸ್ ಬರ್ತಾ ಅಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 2:30 ಟೈಮು, ಮಧ್ಯಾಹ್ನ ಟೈಮು. ಬೆಳಗಿಂದ ತಿಂಡಿ ನಾಷ್ಟ ಏನಿಲ್ಲ, ಒಂದು ವಾಟ್ರ್ ಬಾಟ್ಲು ತೊಗೊಳೋದು, ಆದಾಗ ನೀರು ಕುಟ್ಕೊಳ್ಳೋದಷ್ಟೇ. ಸೊ ಬಂದ್ವಿ, ಅಲ್ಲಿಂದ ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಊಟ ಗೀಟ ಏನಿಲ್ಲ, ಫುಲ್ ಸುಸ್ತಾಗಿ ಹೋಗಿತ್ತು. ಅಲ್ಲಿಂದ ಮತ್ತೆ ನಮ್ಮ ಮಾದನಾಕ್ನಲ್ಲಿ ಸಿಗ್ನಲ್ ಅಷ್ಟು ದೂರ ಬರೋ ಅಷ್ಟೇ ಆಲ್ಮೋಸ್ಟ್ ಕಣ್ಣಿಗೆ ಕತ್ಲೆ ಆಗೋಗ್ಬಿಟ್ಟಿತ್ತು. ಸೊ ಈ ಟ್ರಾಫಿಕ್ಕು ಅಲ್ಲಿ ಇಲ್ಲಿ ನಿಲ್ಲಿಸಿ ಬೇಗ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡುತ್ತೆ. ಮನೇಲಿ ನೋಡಿದ್ರೆ ಪಾಪು ಬೆಳಗ್ಗೆನೇ ಬಿಟ್ಬಿಟ್ಟು ಬಂದಿದ್ದು ಮಧ್ಯಾಹ್ನ ಟೈಮಲ್ಲಿ. ಸೊ ಇವಾಗವರೆಗೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗೋ ಅಷ್ಟರಲ್ಲಿ ಬಟ್ ನನ್ನ ಮಗ ಏನಪ್ಪ ಅಂತಂದರೆ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸ್ ಅಥವಾ ಬಿಸಿನೀರು ಆಲ್ಮೋಸ್ಟ್ ಫ್ರೂಟ್ ತಿಂತಾನವನು. ಸೊ ಇವಾಗ ಬಿಸಿನೀರನ್ನು ಕುಟ್ಕೊಂಡು ಅತ್ತೆ ಸಮಾಧಾನ ಮಾಡ್ಕೊಂಡು ನೋಡ್ಕೊಂಡಿರುತ್ತೆ. ಸೊ ಅದೊಂದು ಧೈರ್ಯದಲ್ಲಿ ನಾವು ಇಷ್ಟು ಓಡಾಡೋಕ್ಕಾಯಿತು. ಇಲ್ಲಾಂದರೆ 8 ತಿಂಗಳು ಪಾಪು ಬಿಟ್ಟು ಯಾರೂ ಇಷ್ಟೊಂದು ಮಾಡೋದಕ್ಕೆ ಅದು ಇಷ್ಟನೂ ಪಡಲ್ಲ. ಬಟ್ ಅವ್ರಿಗೆ ಆಗೋದಿಲ್ಲ, ತುಂಬ ಸುಸ್ತಾಗುತ್ತೆ ಒಂದು. ಆ್ಯಂಡ್ ಇವಾಗ ಫೀಡಿಂಗ್ ಮಾಡೋ ಮದರ್ಗೆ ಗೊತ್ತಿರುತ್ತೆ 1 or 2 hours ಪಾಪುಗೆ ಫೀಡ್ ಮಾಡಿಲ್ಲ ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಮತ್ತೆ ಹೋಗಿ ಅಂಗಡಿ ಹತ್ರ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಕೇಳಿದ್ರಲ್ಲ ಅದೆಲ್ಲನೂ ಕೊಟ್ಟು ಅವ್ರನ್ನೂ ಮಾತಾಡಿಸ್ಕೊಂಡು ಅದಾದಮೇಲೆ ಮನೆ ಕಡೆ ಹೋದ್ವಿ. ಮನೆಗೆ ಹೋದ್ಮೇಲೆ ಇಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇತ್ತು. ಸೊ ಅವನಿಗೂ ಫೀಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಒಂದು 1/2-3 ಗಂಟೆ ಆಟ ಆಡಿ ಅದಾದಮೇಲೆ ಸ್ವಲ್ಪ ಸರಿ ಮಾಡಿ ಅವನಿಗೆ ತಿನ್ನಿಸಿ ಬಿಸಿನೆಲ್ಲ ಕೊಡಿಸಿ ಇನ್ನು ಬಿಟ್ಬಿಟ್ಟು ಹೊರಡ್ವಿ. ಇನ್ನೇನಪ್ಪ ಅಂದರೆ ಸರಿ ತಿನ್ನಿಸ್ಬಿಟ್ರೆ ಅವನು ಆಲ್ಮೋಸ್ಟ್ ನಿದ್ದೆಗೆ ಹೋಗ್ಬಿಡ್ತಾನೆ. ಹೊಟ್ಟೆ ತುಂಬಿಟ್ರೆ ಮಕ್ಕಳು ಆರಾಮಾಗಿ ಮಲ್ಕೊಬಿಡ್ತಾರೆ ಒಂದು 2-3 ಅವರ್. ನನ್ನ ಮಗನೂ ಅಷ್ಟೇ, ಇನ್ ಕೇಸ್ ಹೊಟ್ಟೆ ತುಂಬ್ತವನಿಗೆ ಆರಾಮಾಗಿ ಮಲ್ಕೋತಾನೆ. ಸೊ ಅವನಿಗೆ ಮತ್ತೆ ಅಲ್ಲಿಂದ ಬಿಟ್ಟು ಪಿಕ್ಕುಮ್ಮನ ಕರ್ಕೊಂಡು ಸೊ ಮತ್ತೆ ಅಂಗಡಿ ಹತ್ರ ಹೋದ್ವಿ. ಸೊ ಅಂಗಡಿ ಹತ್ರ ಏನಪ್ಪ ಅಂತಂದರೆ ಸೇಮ್ ಅವರಿಗೆ ಇನ್ನೇನು ಸಾಯಂಕಾಲ ಆಯ್ತಲ್ಲ, ಸೊ ಅವ್ರಿಗೆ ಕಾಫಿ ನೀರು ಎಲ್ಲ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಕೆಲಸಗಳು ಲೇಟ್ ಆಗುತ್ತೆ ಮತ್ತು ಅವ್ರಿಗೆ ನಮಗೆ ಕಿರಿಕಾಗುತ್ತೆ. ಸೊ ಅದಕ್ಕಿಂತ ಬೆಟರ್ ಅವರು ನಮಗೋಸ್ಕರ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಸೊ ನಾವು ಆ ಥರ ಅವರ ಕಿರಿಕ್ ಮಾಡೋದು ತಪ್ಪಾಗುತ್ತೆ. ಸೊ ಹಂಗಾಗಿ ಅವ್ರಿಗೇನೆಲ್ಲ ಬೇಕು ನೋಡಿಕೊಂಡು ಏನಾದರೂ ಮೆಟೀರಿಯಲ್ಲು ಗಮ್ ಏನಾದರೂ ಇದ್ದೇ ಇರುತ್ತೆ ಅಂಗಡಿ ಹತ್ರ ಹೋದಾಗ ಈ ಥರದ್ದು ಬೇಕು ತಂದುಕೊಡಿ ಅಂತ. ಸೊ ಇವಾಗ ಕೇಳ್ತಾರೆ ಇಷ್ಟೊಂದೆಲ್ಲ ಮೊಳೆ ಖಾಲಿ ಆಗಿದೆ, ಮೊಳೆ ಬೇಕು ತಂದುಕೊಡಿ ಈ ಸೈಜ್ದು ಅಂತ. ಸೊ ಅದನ್ನೆಲ್ಲ ಏನೇನು ಬೇಕು ಬರ್ಸ್ಕೊಂಡು ಮತ್ತು ಲೀಸ್ಟ್ ತೊಗೊಂಡು ಅಲ್ಲಿಂದ ಮತ್ತೆ ಮಾದನಾಕ್ನಳ್ಳಿಗೆ ಹೋಗಬೇಕು. ಬಿಕಾಸ್ ನಾವೇನು ಮಾಡ್ತಿದ್ದೀವಲ್ಲ ಹೊಸ ಶಾಪು ಅಲ್ಲಿ ಇರೋವಂಥವ್ರು ಖಾಲಿ ಮಾಡ್ತಾ ಇದ್ದಾರೆ. ಸೊ ಅದು ಬೇರೆ ನೋಡ್ಕೋಬೇಕು. ಸೊ ಅದ್ರ ಮಧ್ಯೆ ನಮ್ಮ ಮನೆಯವರು ಅಲ್ಲಿ ಶಾಪ್ ಖಾಲಿ ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋದ್ರು. ನಾನು ಪಿಕ್ಕುಮ್ಮನ ಕರ್ಕೊಂಡು ಟೈಲರ್ ಹತ್ರ ಹೋದೆ. ಬಿಕಾಸ್ ಶಾಪ್ ಓಪನಿಂಗಿಗೆ ಅವಳಿಗೂ ನಮ್ಮ ಶಾಪಲ್ಲೇ ಸಿಗುತ್ತಲ್ಲ ಗೋಲ್ಡ್ ಸ್ಯಾರಿ, ಆ ಗೋಲ್ಡ್ ಸ್ಯಾರಿಲಿ ಒಂದು ಲೆಹೆಂಗಾ ಥರ ಸ್ಟಿಚ್ ಮಾಡ್ತಾಳೆ ಅಂದ್ಬಿಟ್ಟು ಟೈಲರ್ ಹತ್ರ ಕರ್ಕೊಂಬಂದಿದ್ದೀನಿ ಮೆಜರ್ಮೆಂಟ್ಗೆ. ಇಲ್ಲ ಅಂತಂದರೆ ಅವಳು ಆಲ್ಮೋಸ್ಟ್ ಮನೇಲೇ ಇರ್ತಾಳೆ. ಬಿಕಾಸ್ ಮನೇಲೇ ಇರುತ್ತೆ. ಆರ್ಡರ್ ಎಷ್ಟು ಜನ ಕಾಲ್ ಮಾಡ್ತಾ ಇದ್ದಾರಲ್ಲ, ಸೊ ನಾವು ಆರ್ಡರ್ ಫೋನ್ನ ಕ್ಯಾರಿ ಮಾಡ್ತಾ ಇಲ್ಲ ಎಲ್ಲಿಗೂ, ಮನೇಲೇ ಇರುತ್ತೆ ಇವಾಗ. ಸೊ ಪಿಕ್ಕುಮ್ಮ ಅಟೆಂಡ್ ಮಾಡಿರೋ ತುಂಬ ಜನ ಹೇಳಿದ್ದೀರಾ ನಿಮ್ಮ ಮಗಳು ರಿಸೀವ್ ಮಾಡಿದ್ಲು ಅಂತ. ಸೊ ಅವಳು ಅಟೆಂಡ್ ಮಾಡ್ತಾಳೆ. ಬಿಕಾಸ್ ನಾವು ಹೊರಗಡೆ ಹೋದಾಗ ಪಾಪು ಹೇಳ್ತಿದ್ದಾನೆ ಏನು ಇತ್ತ ಅಂತೆಲ್ಲ ಕೇಳ್ಕೊಳ್ಳೋದಕ್ಕೆ ಆ ಫೋನ್ ಇವಾಗ ಮನೇಲೇ ಬಿಟ್ಬಿಡ್ತೀವಿ. ಸೊ ಶಾಪಲ್ಲಿದ್ದಾಗ ಆಲ್ಮೋಸ್ಟ್ ಮನೆಗೆ ಹತ್ರ ಆಗ್ತಿತ್ತಲ್ಲ, ಸೊ ಏನಾದರೂ ಇತ್ತು ಅಂದರೆ 1 ನಿಮಿಷ ಅರ್ಧ ಗಂಟೆಗೆ ಒಂದ್ಸತಿಲ್ಲ ನೋಡ್ಕೊಂಡು ಬರೋರು. ಬಟ್ ಇವಾಗ ಪ್ರೆಸೆಂಟು 2-3 ಫೋನು ಜೋಬಲ್ಲಿ ಇಟ್ಕೊಂಡು ಓಡಾಡೋದು, ಮತ್ತು ಇನ್ನೊಂದು ಮನೇಲಿ ಮಕ್ಕಳಿದ್ದಾರಲ್ಲ, ಸೊ ಒಂದು ಫೋನ್ ಬೇಕೇ ಬೇಕು ಅಂದ್ಬಿಟ್ಟು ಮನೇಲೇ ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆರ್ಡರ್ ಫೋನ್ ಯಾರಿಗೂ ರಿಪ್ಲೈ ಬರ್ತಾ ಇಲ್ಲ. ಆಲ್ಮೋಸ್ಟ್ ಲೇಟ್ ನೈಟ್ ರಿಪ್ಲೈ ಬರುತ್ತೆ, ಅದು ವಾಟ್ಸಪ್ ರಿಪ್ಲೈ ಓನ್ಲಿ. ಕಾಲ್ನ ಯಾರದೇ ಕಾಲು ಪಿಕ್ ಮಾಡ್ತಾ ಇಲ್ಲ. ಇನ್ ಕೇಸ್ ಬೇಕು ಪಿಕ್ ಮಾಡಿದ್ರೆ ಕನ್ಫ್ಯೂಷನಲ್ಲಿ ಪಿಕ್ ಮಾಡ್ಕೋಬೋದು ಅಷ್ಟೇ. ಅವಳು 1 or 2 ಕಾಲ್ಸ್ ಯಾವುದಾದ್ರೂ ಫೋಟೋ ಬರುತ್ತಲ್ಲ ಟ್ರೂ ಕಾಲರಲ್ಲಿ ಅದು ಪಿಕ್ ಮಾಡ್ತಾಳೆ, ಬಿಟ್ಟರೆ ಇನ್ನು ಯಾರ್ದು ಪಿಕ್ ಆಗ್ತಾ ಇಲ್ಲ. ಆ್ಯಂಡ್ ಇದ್ರ ನಡುವೆನೂ ತುಂಬ ಜನ ಅಂಗಡಿಗೆ ಬಂದರೆ ಸ್ಯಾರೀಸ್ ಬೇಕು ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡು. ಬಟ್ ಇಷ್ಟು ಅಂಗಡಿ ಏನಂತಂದರೆ ಆ ಕಡೆ ಅಂಗಡಿಯಲ್ಲಿ ಇದ್ದಿದ್ದೆಲ್ಲ ಮೆಟೀರಿಯಲ್ಸ್ ಈ ಕಡೆ ಮತ್ತು ಆ ಕಡೆ ಅಂಗಡಿಯಲ್ಲಿ ಬಾಕ್ಸ್ ಎಲ್ಲ ರೆಡಿಯಾಗಿತ್ತು. ಸೊ ಸ್ಟೋರೇಜ್ ಬಾಕ್ಸು ಸ್ಯಾರಿ ಇಡೋದು, ಸೊ ಅದನ್ನೆಲ್ಲ ಈ ಕಡೆಗೆ ಹಾಕ್ಬಿಟ್ಟಿದ್ವಿ. ಬಟ್ ಈ ರಶಲ್ಲೂ ಕೂಡ ಬಂದರು 4-5 ಜನಕ್ಕಂತೂ ಸ್ಯಾರಿ ಕೊಟ್ಟಿದ್ದೀವಿ. ಇದರಲ್ಲಿ ಪಾಪ ಅವರು ಈ ಬಾಕ್ಸಿಂದ ಹಿಂದೆನೇ ನಿಂತ್ಕೊಂಡು ಸ್ಯಾರಿ ಎಲ್ಲ ತೊಗೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಬಂದಿರ್ತಾರೆ. ಆಲ್ಮೋಸ್ಟ್ ನಮ್ಮ ಶಾಪಿಗೆ ಬರೋರೆಲ್ಲ
ನಮ್ಮದು ಸ್ಯಾರಿ ವಿಡಿಯೋನ ಸ್ಕ್ರೀನ್ಶಾಟ್ ತೊಗೊಂಡು ಬಂದಿರ್ತಾರೆ. ಸ್ಯಾರಿ ಇತ್ತು ಅಂದರೆ ಕನ್ಫರ್ಮ್ ಆಗಿ ಅದೇ ತೊಗೋತಾರೆ. ಇನ್ ಕೇಸ್ ಅದಿಲ್ಲ ಅಂದರೆ ಅದ್ರಲ್ಲಿ ಯಾವ್ದಾದ್ರು ಕಲರ್ಸ್ ತೋರಿಸಿ ಅಂದ್ಬಿಟ್ಟು ಅದೊಂದು ತೊಗೋತಾರೆ. ಸೊ ಅದರಲ್ಲೂ ಕೂಡ ಕಸ್ಟಮರ್ಸ್ಗೆ ಕೊಟ್ವಿ. ಇನ್ನು ಶಾಪ್ ಓಪನ್ ಇತ್ತಲ್ಲ, ಲೈಟಿಂಗ್ ಎಲ್ಲ ಆನ್ ಆಗಿತ್ತಲ್ಲ, ಸೊ ಬಂದರು. ಅದು ಆದಮೇಲೆ ಇದು ಅವತ್ತಿನ ಮಾರನೇ ಬೆಳಗ್ಗೆ, ಅಂದರೆ ಇದು ಸೆಕೆಂಡ್ ಡೇ. ಇವತ್ತು ಬಂದುಬಿಟ್ಟು ಅಲ್ಲಿ ಶಾಪ್ ಫುಲ್ ಖಾಲಿ ಮಾಡಿದ್ದಾರೆ. ನಮ್ಮ ಹೊಸ ಶಾಪ್ ಏನು ಹೋಗ್ತಿದ್ದೀವಲ್ವ, ಅದರ ಶಾಪು ಫುಲ್ ಖಾಲಿ ಆಗಿದೆ. ಸೊ ಹಾಗಾಗಿ ಇಲ್ಲೆಲ್ಲ ಆಲ್ಮೋಸ್ಟ್ ವುಡ್ಡೆಲ್ಲ ಕಟ್ ಮಾಡಿಕೊಂಡು ನಮಗೆ ರ್ಯಾಕೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇದನ್ನು ಆ ಶಾಪ್ಗೆ ತಗೊಂಡು ಹೋಗಬೇಕು. ಡಬಲ್ ಕೆಲಸ. ಸೊ ಹಳಬ್ರು ನಾವು ಈಗ ಹೋಗ್ತಾ ಇರೋ ಹೊಸ ಅಂಗಡಿಲಿದ್ದ ಆಲ್ರೆಡಿ ಬಾಡಿಗೆಗಿದ್ರಲ್ಲ, ಅವ್ರು ಬಂದುಬಿಟ್ಟು ಡಾಕ್ಟರು. ಸೊ ಅವರು ಅಲ್ಲಿ ಕ್ಲಿನಿಕ್ನ ಮಾಡ್ಕೊಂಡಿದ್ರು, ಓಕೆನಾ. ಸೊ ಅವರು ಹೇಳಿದ್ದು ನಮಗೆ 5ನೇ ತಾರೀಕು ಒಳಗೆ ಖಾಲಿ ಮಾಡಿಕೊಡ್ತೀನಿ. ಬಟ್ ಅವರು ನೆಕ್ಸ್ಟ್ ಡೇಗೆ ಹೇಳಿದ್ದು ಸೊ 8ನೇ ತಾರೀಕು ಖಾಲಿ ಮಾಡಿಬಿಡ್ತೀನಿ ಅಂತ. ಸೊ ಹಂಗಾಗಿ ನಮಗೆ 3 ಡೇಸ್ ಎಕ್ಸ್ಟ್ರಾ ಆಯಿತು. ಸೊ ಮೆಟೀರಿಯಲ್ ಎಲ್ಲ ಬುಕ್ ಮಾಡಿದ್ದು ಬಂದೇ ಬಿಡ್ತು. ಸೊ ಅವ್ರು ಖಾಲಿ ಮಾಡಿದೆ, ಅವರೆಲ್ಲ ಹಾಕ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾವು ಇಲ್ಲಿ ಹಾಕಿಸ್ಕೊಂಡಿದ್ವಿ. ಒನ್ಸ್ ಅವರು ಬೇಗ ಖಾಲಿ ಮಾಡಿದಿದ್ರೆ ನಮಗೆ ಡಬಲ್ ಕೆಲಸ ಆಗ್ತಿರಲಿಲ್ಲ. ಒಂದೇ ಸತಿ ಅಲ್ಲೇ ಮೆಟೀರಿಯಲ್ ಹಾಕಿ ಅಲ್ಲೇ ಎಲ್ಲ ರೆಡಿ ಮಾಡಿ ಅಲ್ಲೇ ಫಿಕ್ಸ್ ಮಾಡಿಬಿಡೋರು. ಸೊ ಇವಾಗ ಡಬಲ್ ಕೆಲಸ ಆಯಿತು, ಏನೋ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಟಾಟಾ ಎಸಿ ಕರೆಸಿದ್ವಿ. ಬಿಕಾಸ್ ಏನೇ ಆಗಲಿ ಅವರು ಕೂಡ ಬಾಡಿಗೆನ ಎಕ್ಸ್ಟ್ರಾನೇ ಕೇಳ್ತಾರೆ. ಇವಾಗ ಒಂದ್ಸತಿ ತೊಗೊಬಂದು ಇಲ್ಲಿ ಹಾಕಬೇಕು, ಇಲ್ಲ ತೊಗೊಂಡೋಗಿ ಮತ್ತೆ ಅಲ್ಲಿ ಹಾಕಬೇಕು. ಈವನ್ ಅವರು 2800ವರೆಗೂ ಬಾಡಿಗೆ ಕೇಳ್ತಾರೆ. ಬಿಕಾಸ್ ಎಲ್ಲ ಅವರೇ ಎತ್ತಿಟ್ಕೋಬೇಕು, ತೊಗೊಂಡು ಹೋಗಬೇಕು. ಒನ್ ಟೈಮ್ ಆಗಿದ್ರೆ ಆಗ್ತಿತ್ತು, ಬಟ್ ಇದು 2 to 3 ಟೈಮ್ಸ್ ಎಲ್ಲ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಕೆಲವ್ರು ಅನ್ಕೋತಾರೆ ಅದೇನು ದೊಡ್ಡ ವಿಷಯನ, ಅದೇನು ಎಲ್ಲ ಮಾಡ್ಬೋದು, ಇವಾಗೆಲ್ಲ ಮಾಡ್ತಾ ಇದ್ದಾರಲ್ಲ ಇವ್ರೇನು ದೊಡ್ಡದು ಅಂತ. ಸೊ ಅವ್ರಿಗೆ ಒಂದು ಐಡಿಯಾ ಬರಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು. ಚಿಕ್ಕ ಪುಟ್ಟದ್ದು ಅಂದರೆ ತುಂಬಾ ಕೆಲಸ ಇರುತ್ತೆ, ತುಂಬ ಕೆಲಸ ಇರುತ್ತೆ. ಇವನ್ ಮನೆಗೆ ಹೋಗದಿರೋ ಅಷ್ಟು ಕೆಲಸ. ಇವಾಗ ಹೆಂಗೆ ಇವರೆಲ್ಲರೂ ಬೆಳಗ್ಗೆ ಕೆಲ್ಸಕ್ಕೆ ಬಂದರೆ ಇನ್ನು ನೈಟ್ ಅವ್ರ ಮನೆಗಳಿಗೆ ಹೋಗ್ತಾರಲ್ಲ ಹಂಗೆ. ಬಟ್ ನಾವು ಪಾಪು ಇರೋದಕ್ಕೆ ಮಿಡಲಲ್ಲಿ ಒಂದು ಮಧ್ಯಾಹ್ನಕ್ಕೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಹೋಗಿ ಬಂದರೆ ಅಷ್ಟೇ ಮುಗೀತು. ಆ ಥರ ಆಗ್ತಾಯಿದೆ ಪ್ರೆಸೆಂಟ್ ಸಿಚುವೇಶನ್ ಇವಾಗಂತೂ. ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾನೆ ಇದ್ದೀರಾ ಶಾಪ್ ಯಾಕೆ ಕ್ಲೋಸ್ ಮಾಡ್ತಾ ಇದ್ರು. ಸೊ ಪರ್ಟಿಕ್ಯುಲರ್ ರೀಸನ್ ಇದೇನೆ. ಸೊ ಶಾಪ್ನ ನಾವು ಬೇರೆ ಕಡೆ ಮಾಡ್ತಾ ಇದ್ದೀವಿ, ಹೊಸ ಶಾಪ್ನ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿದೆ, ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡ್ಕೊಂಡು ಬಂದಿರೋರಿಗೆ ಶಾಪ್ ಎಷ್ಟು ಒಳಗಡೆ ಇದೆ ಅಂತ. ಮೇನ್ ರೋಡಲ್ಲಿ ಇಳಿದು ಮತ್ತೆ ಆಟೋ ಮಾಡ್ಕೊಂಡು ಬಂದು 10 ರೂಪೀಸ್ ಆಟೋ ಚಾರ್ಜಸ್ ಆಗುತ್ತೆ. ಅಲ್ಲಿಂದ ಮತ್ತೆ ತಿರ್ಗಾ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ ಒಳಗಡೆ ಲೇಔಟ್ ಒಳಗಡೆ ನಡ್ಕೊಂಡು ಬರಬೇಕು. ಇವನ್ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದೀರಾ 7 ಗಂಟೆ ಮೇಲೆ ಬರೋಕ್ಕಾಗಲ್ಲ ಮೇಡಮ್, ತುಂಬ ಒಳಗಡೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಕಾಡ್ ಥರ ಇದೆ ಅಂತ. ಸೊ ಹಾಗಾಗಿ ನಮ್ಮ ಕಸ್ಟಮರ್ಗೆ ಅನುಕೂಲ ಆಗಬೇಕು ಒಂದು. ಮತ್ತು ಮೇನ್ ರೋಡ್ಗೆ ಇದ್ರೇ ತುಂಬ ಜನ ಹೇಳಿ ಸಜೆಷನ್ ಕೊಟ್ಟಿರೋದು, ನಿಮ್ಮದು ಮಾದನಾಗಿನಲ್ಲಿ ಮೇನ್ ರೋಡಲ್ಲಿದ್ದರೆ ತುಂಬ ಚೆನ್ನಾಗಾಗಿರೋದು, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತ. ಬಟ್ ತುಂಬ ಜನ ಹೇಳೋದೇ ಇಲ್ಲಿ ಒಳಗಡೆ ಆಗೋಯ್ತು ಬರೋಕ್ಕಾಗಲ್ಲ. ಸೊ ಕಾಲ್ ಮಾಡಿ ಕೇಳ್ತಾರೆ. ಸೊ ಅಲ್ಲಿನ ಅಡ್ರೆಸ್ಸು ಸರಿ ಮೇಡಮ್ ನಮ್ಮ ಯಜಮಾನ್ರು ಹೋಗಿದ್ರೆ ಕರ್ಕೊಂಬರ್ತೀನಿ, ಅಷ್ಟು ದೂರ ಒಳಗಡೆ ಬರೋಕ್ಕಾಗಲ್ಲ ಮೇಡಮ್ ಅಂತ. ಸೊ ಇಷ್ಟೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸೊ ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಸೊ ಈ ಶಾಪ್ನ ಮಾಡ್ತಾ ಇರೋದು. ತುಂಬ ಹೆವಿ ಬಜೆಟಲ್ಲಿ ಮಾಡ್ತಾ ಇರೋದು ಈ ಶಾಪ್ ಅಂದ್ಬಿಟ್ಟು. ನಮ್ಮ ಕೈಗೆ ಎಟಕ್ಲಿ ಆಗದೇ ಇರೋವಂಥ ವಸ್ತುನ ಹೆಂಗಾರು ಮಾಡಿ ಇಟ್ಕಿಸ್ಕೊಳ್ಳೋಣ, ಕಷ್ಟಪಟ್ಟಾದರೂ ಇಟ್ಕಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ನಿಜವಾಗ್ಲೂ ನಮಗೆ ಶಾಕ್ ಆಗುತ್ತೆ, ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀವಲ್ಲ. ನಿಜವಾಗ್ಲೂ ನಮಗೆ ಮುಂದಕ್ಕೆ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಅನ್ನೋದು ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಬಿಕಾಸ್ ಸಾಲ ಅಂತೂ ಮಾಡ್ತಾಯಿಲ್ಲ. ಬಿಕಾಸ್ ಸಾಲ ಮಾಡಿದವ್ರಿಗೆ ಟೆನ್ಷನ್ ಹೆಂಗಿರುತ್ತೆ ಅಂತ ನಾವು ಸ್ಟಾರ್ಟಿಂಗ್ ಜಸ್ಟ್ ಫಾರ್ 20,000 ಈ ಫಸ್ಟ್ ಸಾರಿ ಬಿಸ್ನೆಸ್ನ ಮಾಡಬೇಕಾದ್ರೆ ಗೊತ್ತಾಗ್ಬಿಟ್ಟಿದೆ ನಮಗೆ. ಸೊ ಹಾಗಾಗಿ ನಮ್ದು ಏನೇ ಆದರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡಿದ್ರೆ ಅದು ನಿಜವಾಗ್ಲೂ ಆಡೋರ್ ಬಾಯಿಗೆ ಕೈ ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಇವತ್ತಿಲ್ಲ ನಾಳೆ ಅದು ಯಾವಾಗಲೂ ನಮ್ಗೆ ಒಂದು ತಲೆಗೆ ಸುತ್ಕೊಂಡಂಗೆ ಇರುತ್ತೆ. ಏನೇ ಆಗಲಿ ನೆಮ್ಮದಿ ಇರಲ್ಲ ಸಾಲ ಮಾಡಿದ್ರೆ. ಏನಂತಾರೋ ಕೊಡಬೇಕು, ಇನ್ ಟೈಮಿಂಗ್ ಕೊಡಬೇಕು ಅಂತ. ಸೊ ಹಂಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಸೊ ಅದ್ರ ತಕ್ಕದ ಮಟ್ಟಿಗಾದರೂ ಮಾಡ್ಕೊಳ್ಳೋಣ ಅಂತ ಇಷ್ಟು ಶ್ರಮ ಪಡ್ತಾ ಇದ್ದೀವಿ. ಬಿಕಾಸ್ ನನ್ನ ಹಸ್ಬೆಂಡ್ ಅಂತೂ ನಿಜವಾಗ್ಲೂ ಹೇಳಬೇಕು, ನನಗೇನಂದರೆ ಏನೋ ಗೊತ್ತಿಲ್ಲ, ಐಡಿಯಾ ಎಲ್ಲಿ ತರಿಸ್ಬೇಕು ಏನೋ ಗೊತ್ತಿಲ್ಲ. ಜಸ್ಟ್ ಈ ಥರ ನಮ್ಮ ಶಾಪ್ಗೆ ಈ ಥರ ಬೇಕು, ಇದು ಇಲ್ಲೇ ಬರಬೇಕು ಅಷ್ಟು ಮಾತ್ರ ಬಿಟ್ಟರೆ ಏನೂ ಗೊತ್ತಿಲ್ಲ. ಇದೆಲ್ಲ ಎಲ್ಲಿ ತರಬೇಕು, ಎಷ್ಟಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಎಲ್ಲಿಂದ ತರಿಸ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಪ್ರತಿಯೊಂದು ಪಾಪ ಎಲ್ಲ ಅವರೇ ನಿಂತ್ಕೊಂಡು ನೋಡ್ಕೋತಾ ಇದ್ದಾರೆ. ನನ್ನ ಸ್ಯಾರಿ ಬಿಸ್ನೆಸ್ ಚಿಕ್ಕದಾಗಿ ಇದ್ದಿದ್ದು ಇವತ್ತು ಇಲ್ಲಿವರೆಗೂ ಬರಬೇಕು ಅನ್ನೋದಕ್ಕೆ ಮೇನ್ ನಮ್ಮ ಮನೆಯವ್ರ ಸಪೋರ್ಟೇ ಕಾರಣ. ಹೆಣ್ಮಕ್ಳಿಗೆ ಏನೇ ಮಾಡ್ಬೋದು, ನಾನು ಏನೋ ಒಂದು ಮಾಡಿಬಿಡ್ತೀನಿ, ಇಲ್ಲಿಂದ ಆ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತೀನಿ ಸ್ಯಾರಿನ, ಅಥವಾ ಏನೇ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ನ ಏನೇ ಆದರೂ ಕೂಡ ಮನೆಯವರ ಹೆಲ್ಪ್ ಇಲ್ದೇ 1000 ಅಲ್ಲ 2000% ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಗಂಡನ ಹೆಲ್ಪು ಎಷ್ಟು ಮುಖ್ಯ ಅಂದರೆ, ಇವತ್ತು ಅಷ್ಟು ಚಿಕ್ಕದಾಗಿ ಮನೇಲಿ ಮಾಡ್ತಿದ್ದು ಒಂದು ಪುಟ್ಟ ಶಾಪ್ ಆಯಿತು.
ಪುಟ್ಟು ಶಾಪಿಂದ ಇಷ್ಟು ದೊಡ್ಡದಾಗಿ ಎಲ್ಲರ ಮುಂದೆ ನಾನು ಮಾನಕಳ್ಳಿ ಮೇನ್ ರೋಡಲ್ಲಿ ಒಂದು ಚಿಕ್ಕ ಟಾಪ್ ತೊಗೋಬೇಕು, ಜೀನ್ಸ್ ಟಾಪ್ ತೊಗೋಬೇಕು ಅಥವಾ ಏನೇ ಒಂದು ತೊಗೋಬೇಕು ಅಂದರೆ ಅಂಗಡಿ ಎಲ್ಲ ನೋಡಿ ಯಾವ ಅಂಗಡಿ ಆ ಥರ ತೊಗೋತಾ ಇದ್ದೆಪ್ಪ. ಇಲ್ಲಿ ಇಷ್ಟೊಂದು ರೇಟಾ, ಅಲ್ಲಿ ಇಷ್ಟೊಂದು ರೇಟಾ, ಎಲ್ಲ ಜಾಸ್ತಿ ಹೇಳ್ತಾರಪ್ಪ ರೇಟು ಅಂತ. ಬಟ್ ಇವತ್ತು ಅದೇ ಮಾದನಾಂಕ್ನಲ್ಲಿ ನಮ್ಮದು ಒಂದು ಬಟ್ಟೆ ಅಂಗಡಿ ಆಗ್ತಾ ಇದೆ ಅಂದರೆ ನನಗೇನೋ ಒಂಥರ ಪ್ರೌಡ್ ಫೀಲಿಂಗ್, ಪ್ರೌಡ್ ಮೂಮೆಂಟ್. ಬಿಕಾಸ್ ಅಷ್ಟು ಕಷ್ಟ ಶ್ರಮ ಪಟ್ಟಿದ್ದೀವಿ ನಮ್ಮ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡು ಬಂದು, ಮಕ್ಳಿಗೂ ಟೈಮ್ ಕೊಟ್ಕೊಂಡು ಮನೆ ಮಕ್ಕಳು ಅಂಗಡಿ ಇದೆಲ್ಲ ಮಾಡ್ಕೊಂಡು ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ಹತ್ರದಿಂದ ನೋಡೋರಿಗೆ ಮಾಡೋರಿಗೆ ಬಿಟ್ಟು ಎಲ್ಲೋ ಒಂದು ಕಡೆ ಕುತ್ಕೊಂಡು ಆ್ಯಕ್ಚುಲಿ ಜಡ್ಜ್ ಮಾಡೇ ಮಾಡ್ತಾರೆ, ಅದು 1000% ಅಂತೂ ಗೊತ್ತು. ಜಡ್ಜ್ ಮಾಡೋರಿಗೆ ಗೊತ್ತಾಗಲ್ಲ ಇದರಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ಶ್ರಮ ಇದೆ ಅಂತ. ಇವನ್ ನನ್ನ ಮಗನಿಗೆ ಇವಾಗ 8 ತಿಂಗಳು ಅಂತ ಅಂದರೆ ಅವನಿಗೆ ನಾನು ಒಂದು ಮಿನಿಮಮ್ ಅಂದರೆ 1 ತಿಂಗಳು ಬಾಣಂತನದಲ್ಲಿ ರೆಸ್ಟ್ ತೊಗೊಂಡಿಲ್ಲ. ನನ್ನ ಮಕ್ಳಿಗೆ ಏನಾದರೂ ಮಾಡಬೇಕು ಅಂತ. ಕೆಲವ್ರು ಹೇಳ್ಬೋದು 1 ವರ್ಷ ಬಿಟ್ಕೊಂಡೇ ಮಾಡ್ಬೋದಲ್ಲ ಅಂತ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇರೋ ಸ್ಯಾರಿ ಬಿಸ್ನೆಸ್ ನಾನು ಇನ್ನೂ 1 ವರ್ಷ ಬಿಟ್ಟು ಮಾಡ್ತೀನಿ ಅಂತ ಹೋದರೆ ಆಲ್ಮೋಸ್ಟ್ ಎಲ್ಲರದ್ದು ಟ್ರಸ್ಟೆಡ್ ಪೇಜ್ ಆಗಿರುತ್ತೆ, ಜೆನ್ಯೂನ್ ಪೇಜ್ಗಳಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ತುಂಬ ಜೆನ್ಯೂನ್ ಕಸ್ಟಮರ್ಸ್ಗಳು ಆಗಿಬಿಟ್ಟಿರ್ತಾರೆ ಬೇರೆ ಬೇರೆ ಪೇಜ್ಗೆ. ಅವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇನ್ನೂ 1 or 2 ಇಯರ್ಸ್ ಜಾಸ್ತಿ ಹಿಡಿಬೋದು. ಬಟ್ ಎಲ್ಲರ ಜೊತೆ ನಾವು ಸ್ಟಾರ್ಟ್ ಮಾಡಿದ್ರೆ ಸೊ ನಮ್ಮದು ಒಂದು ಕಡೆ ಗುರುತು ಸಿಗುತ್ತೆ. ಸೊ ಹಾಗಾಗಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥ ಸ್ವರ ಸ್ಯಾರೀಸ್ ಪೇಜ್ ಇದು. ಸೊ ಇದು ಬಂದ್ಬಿಟ್ಟು ಶಾಪು ನಮಗೆ ಇವಾಗ ಹೊಸದಾಗಿ ಮಾಡ್ತಿರೋವಂಥ ಶಾಪು. ಮಾದನಾಂಕ್ನಳ್ಳಿಯವರು ತುಂಬ ಜನ ವಿಡಿಯೋ ನೋಡೋರಿಗೆ ಗೊತ್ತಾಗಿರುತ್ತೆ. ಇದು ಬಂದ್ಬಿಟ್ಟು ಧನ್ವಂತರಿ ಕ್ಲಿನಿಕ್. ಎಷ್ಟೊಂದು ಜನ ನಾನು ಈ ಶಾಪಲ್ಲಿ ಸಿಕ್ಕಿ ಮಾತಾಡ್ಸಿದ್ದೀರಾ, ಮೇಡಮ್ ನಿಮ್ಮದು ಸ್ವರ ಸ್ಯಾರೀಸ್ ಪೇಜ್ ವಿಡಿಯೋ ನೋಡ್ತಾ ಇದ್ವಿ, ಶಾಪ್ ಇದೆ ಅಂದ್ರಲ್ಲ, ಇಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ರೆಡಿ ಮಾಡಿಸ್ತಾ ಇದ್ದೀರಾ ಅಂತ ತುಂಬ ಜನ ಮಾತಾಡ್ಸಿದ್ದಾರೆ ಶಾಪ್ ಹತ್ರ ಕೆಲಸ ಮಾಡಿಸುವಾಗ ನಿಂತ್ಕೊಂಡಿದ್ದಾಗ. ಸೊ ಇದು ಬಂದ್ಬಿಟ್ಟು ನಿಮಗೆ ಗಿರಿಯಾಸ್ ಅಥವಾ ಟ್ರೆಂಡ್ಸ್ ಬರುತ್ತೆ ಮಾದನಾಂಕ್ನಳ್ಳಿಲಿ, ಅದರ ಆಪೋಸಿಟ್ಗೆ ಇದೆ ಧನ್ವಂತರಿ ಕ್ಲಿನಿಕ್ ಅಂತ. ಆಲ್ಮೋಸ್ಟ್ ತುಂಬ ವರ್ಷದಿಂದ ಇದ್ದಿದ್ದಂಥ ಹಳೆಯ ಶಾಪ್ ಇದು. ಸೊ ಅದಕ್ಕೆ ಇವಾಗ ಬಂದಿರೋದು ನಾವು. ಸೊ ವುಡ್ ವರ್ಕ್ ಅವ್ರಿಗೆಲ್ಲ ಜಾಗನ ಮಾಡಿಕೊಟ್ಟು ಹೆಂಗೆ ಅಂತಂದರೆ 8ನೇ ತಾರೀಕು ಡಾಕ್ಟರ್ ಖಾಲಿ ಮಾಡಿರೋದು. 8ನೇ ತಾರೀಕು ಮಧ್ಯಾಹ್ನ ಅಷ್ಟರಲ್ಲಿ ಲಿಟ್ರಲಿ ಫುಲ್ ಅಂಗಡಿಗೆಲ್ಲ ಪೇಂಟ್ ಮಾಡಿಸಿ, ಅದಾದಮೇಲೆ ಅಲ್ಲಿ ನಾವು ವುಡ್ ವರ್ಕ್ ಕಟ್ ಮಾಡ್ತಿರೋಂಥ ಅಂಗಡಿಗೆ ಬಂದು ಮೆಟೀರಿಯಲ್ ಎಲ್ಲ ಹಾಕಿಸ್ಕೊಂಡು ಇಲ್ಲಿಗೆ ತಗೊಬಂದು ಇವಾಗ ಒಂದು 4 ಗಂಟೆ. ಸೊ ಮತ್ತೆ ಬೋರ್ಡ್ ಕೊಟ್ಟಿದ್ವಿ, ಬೋರ್ಡ್ನ ಹೋಗಿ ಈಸ್ಕೊಂಡು ಬಂದು ಈ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಬಂದು ಎಲೆಕ್ಟ್ರಿಷಿಯನ್ಗಳನ್ನ ಕರ್ಕೊಂಬಂದು ಟೈಮೇ ಇರಲ್ಲ. ನಿಜವಾಗ್ಲೂ ಅನ್ಕೋತಾ ಇರ್ತಾರೆ ಇಷ್ಟು ಗಡಿ ಬಿಡಿಯಲ್ಲಿ ಮಾಡಬೇಕಿತ್ತ ಅಂತ. ಅದು ಮಾಡ್ತಿರೋರಿಗೆ ಗೊತ್ತು ಎಷ್ಟು ಗಡಿ ಬಿಡಿ ಆಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಸೊ ಎಲ್ಲ ಪೇಜ್ಗಳಲ್ಲೂ ದೀಪಾವಳಿ ಆಫರ್ ಕೊಡ್ತಾ ಇದ್ದಾರೆ, ಎಲ್ಲ ಅಂಗಡಿಗಳಲ್ಲೂ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಸೀಸನ್, ಎಲ್ಲ ಟೈಮಲ್ಲೂ ಆಗಬೇಕು. ಸ್ಯಾರಿ ಬಿಸ್ನೆಸ್ ಅಂದರೆ ಆಗಲ್ಲ. ಸೊ ಅದು ಒಂದು ಸೀಸನ್ಗೂ ಮುಂಚೆ ಓಪನ್ ಮಾಡಬೇಕು ನಾವು, ಆ ಸೀಸನಲ್ಲಿ ಓಪನ್ ಮಾಡಬೇಕು, ನಮ್ಮ ಕಸ್ಟಮರ್ಸ್ಗೆ ನಾವು ಆಫರ್ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಶ್ರಮಪಟ್ಟು ಬೇಗ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇರೋದು. ಇವಾಗ ಬಂದ್ಬಿಟ್ಟು ಕೀ ಲಾಕ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಓನರ್ ಹತ್ರ ಮಾತಾಡ್ಬಿಟ್ಟು ವೆಲ್ಡಿಂಗ್ ಅವ್ರನ್ನ ಕರ್ಕೊಂಬಂದ್ವಿ ಹೊಸ ಲಾಕ್ ಫಿಕ್ಸ್ ಮಾಡೋಕ್ಕೆ. ಸೊ ಅವ್ರ ಪಾಡಿಗೆ ಫಿಕ್ಸ್ ಮಾಡ್ಕೋತಾ ಇರಲಿ ಅಂತ ಹೇಳಿಬಿಟ್ಟು ಪೆಕ್ಕುಮಗೆ ಏನು ನಾನು ಆಲ್ರೆಡಿ ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ ಗೋಲ್ಡ್ ಸಾರಿ ತೊಗೊಂಡು ಬಂದು ಕೊಟ್ಟಿದ್ದೆ ಅಲ್ಲ ನಮ್ಮ ಶಾಪ್ದು. ಸೊ ಅದ್ರದ್ದೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸೋಣ ಅಂತ ಅಂದ್ಬಿಟ್ರೆ ಎಂಬ್ರಾಯ್ಡ್ರಿ ಅವ್ರ ಹತ್ರ ಬಂದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಅವಳಿಗೆ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸ್ತಾ ಇರೋಂಥದ್ದು. ಅವಳಿಗೆ ಲಂಗ ಬ್ಲೌಸು ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಸ್ಯಾರೀಸಲ್ಲಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸ್ತಾ ಇರೋದು. ಸೊ ನಮ್ಮ ಶಾಪ್ ಓಪನಿಂಗ್ ದಿವಸ ಅವಳು ತುಂಬ ಚೆನ್ನಾಗಿ ಕಾಣಬೇಕು. ಸೊ ಹಾಗಾಗಿ ಅವಳಿಗೆ ಮೇಕಪ್ಪು ಮಾಡಿಸ್ಬೇಕು, ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿಸ್ಬೇಕು ಅಂತ ಒಂದು ಆಸೆ ಇದೆ, ಚೆನ್ನಾಗಿ ಕಾಣಿಸ್ಬೇಕು ಅವಳು ಅಂತ. ಸೊ ಇಲ್ಲಿಂದ ಪೆಕ್ಕುಮ್ಮ ನಾನು ಇಬ್ಬರು ಇರೋದು. ಪೆಕ್ಕುಮ್ಮ ವೀಡಿಯೋ ಮಾಡ್ತಾ ಇದ್ದಾಳೆ, ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅಂಗಡಿ ಹತ್ರ ಇದ್ದಾರೆ. ಸೊ ಅದಾದಮೇಲೆ ನೀವು ನಿಜ ನಂಬಲ್ಲ, ಸೊ ಅಲ್ಲಿಂದ ಡೈರೆಕ್ಟ್ ನಾವಿಬ್ಬರು ಗಾಡಿ ತೊಗೊಂಡು ಹಳೆ ಅಂಗಡಿ ಹತ್ರ ಬಂದ್ವಿ, ನಮ್ಮ ಹಳೆ ಅಂಗಡಿ ಹತ್ರ. ಸೊ ಅಲ್ಲಿ ಬಂದ್ಬಿಟ್ಟು ಸ್ಯಾರೀಸ್ ಎಲ್ಲ ತುಂಬಬೇಕು, ಇವತ್ತು ತುಂಬಿ ಎತ್ತಿಡಬೇಕು. ಪೆಕ್ಕಮ್ಮ ವೀಡಿಯೋ ಮಾಡ್ಕೊತಾಳೆ. ಒಂದು ಸಾರಿನೂ ನನ್ನ ಹಸ್ಬೆಂಡ್ ತುಂಬಕ್ಕೆ ಬರಲಿಲ್ಲ, ನಾನು ನನ್ನ ಮಗಳು ಇಬ್ಬರೇ ಆಲ್ಮೋಸ್ಟ್ ಒಂದು 25 ಚೀಲದಷ್ಟು ಆಯಿತು. ನಾವಿಬ್ಬರೇ ತುಂಬಿದ್ದು. ನನ್ನ ಮಕ್ಕಳು ನನಗಷ್ಟು ಹೆಲ್ಪ್ ಮಾಡ್ತಾನೆ ಮನೇಲಿ. ನನ್ನ ಮಗ ಸೈಲೆಂಟಾಗಿ ಸುಮ್ಮನೆ ಇರೋದಕ್ಕೆ ಅವನಿಂದ ನನಗಷ್ಟು ಹೆಲ್ಪು. ನನ್ನ ಮಗಳು ಇಂಥ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟು ಸಮಾಧಾನ. ಸೊ ಇದೆಲ್ಲ ಕಂಪ್ಲೀಟ್ ಕ್ಲಿಯರಾಗಿ ಮಾಡಿಕೊಂಡ್ರೆ ಸಾರಿನೆಲ್ಲ ತುಂಬಿ ಇವತ್ತು ಇಟ್ಬಿಟ್ರೆ ಗ್ಲಾಸು ಮತ್ತು ಇಲ್ಲಿರೋ ಟೇಬಲ್ ಎಲ್ಲ ಮತ್ತೆ ಆ ಕಡೆಗೆ ಶಿಫ್ಟ್ ಮಾಡಬೇಕು ಆ ಅಂಗಡಿಗೆ. ಸೊ ಹಂಗಾಗಿ ಇದನ್ನೆಲ್ಲ ನೈಟು ತುಂಬ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಡೌಟ್ ಇರುತ್ತೆ, ಸೊ ಶಾಪ್ ಯಾವಾಗ ಓಪನ್ ಆಗ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಶಾಪ್ ಬಂದುಬಿಟ್ಟು 12th ಅಕ್ಟೋಬರ್ ಭಾನುವಾರ ಓಪನ್ ಆಗುತ್ತೆ. ಸೊ ಈಗ ಬರುತ್ತಲ್ಲ ಅಪ್ಕಮಿಂಗ್ ಭಾನುವಾರ, ಈ ವಿಡಿಯೋ ಪೋಸ್ಟ್ ಆಗ್ತಾ ಇರೋದು ಆ್ಯಕ್ಚುಲಿ ಇವತ್ತು ಶುಕ್ರವಾರ ಆಗಿರುತ್ತೆ, ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಬರುತ್ತೆ. ಸೊ 12th ಅಕ್ಟೋಬರ್ ಭಾನುವಾರ ಶಾಪ್ ಓಪನಿಂಗ್ ಇರುತ್ತೆ. ಎಲ್ಲ ಆಫರ್ ಸ್ಯಾರೀಸ್ ಬಂದಿರುತ್ತೆ. 1000ಗೆ 3 ಸ್ಯಾರೀಸ್, 1000ಗೆ 6 ಸ್ಯಾರೀಸ್. ಆ್ಯಂಡ್ ಇನ್ನೂ ಒಂದಂದರೆ, ಸೊ ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ಒಂದು ಆಫರ್ನ ಬಿಟ್ಟಿದ್ವಿ. ಸೊ
ಪ್ರತಿ ಒಂದು ಎವ್ರಿ 3000 ಪರ್ಚೇಸ್ಗೆ ಮತ್ತು ಎವ್ರಿ 5000 ಪರ್ಚೇಸ್ಗೆ ಒಂದು ಸಿಲ್ವರ್ ಕಾಯಿನ್ ಆಸ್ ಅ ಗಿಫ್ಟ್ ಆಗಿ ಕೊಡ್ತೀವಿ ಅಂತ. ಈ ಸತಿನೂ ಸೇಮ್ ನಮ್ಮ ಶಾಪ್ ಓಪನಿಂಗ್ ದಿವಸ ಯಾರೆಲ್ಲ 5000 ಬಿಲ್ ಮಾಡ್ತಾರೆ ಅಲ್ವಾ, ಸೊ ಅವ್ರಿಗೆ ಕಂಪಲ್ಸರಿಯಾಗಿ ಸೇಮ್ ಲಾಸ್ಟ್ ಟೈಮ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಿ ಎಲ್ಲ ಸಿಲ್ವರ್ ಕಾಯಿನ್ ಪರ್ಚೇಸ್ ಮಾಡೋದಕ್ಕಾಗನೆ, ಸೊ ಈ ಸತಿನೂ ಅಷ್ಟೇ ಎವ್ರಿ 5000 ಪರ್ಚೇಸ್ಗೆ ಒಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂತಹ ಸಿಲ್ವರ್ ಕಾಯಿನ್ನ ಫ್ರೀ ಗಿಫ್ಟ್ ಆಗಿ ಕೊಡಬೇಕು ಅಂತ ಅನೌನ್ಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಆಫರ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ನೀವು ಕೇಳಿದಂಥ ಎಲ್ಲ 1000ಗೆ 6 ಸ್ಯಾರೀಸು ಬಂದಿರುತ್ತೆ, 3 ಸ್ಯಾರೀಸ್ ಏನಿದೆ 1000ಗೆ 3 ಸ್ಯಾರೀಸ್ ಅದು ಕೂಡ ಅವೈಲೇಬಲ್ ಇರುತ್ತೆ ಹೊಸ ಶಾಪಲ್ಲಿ. ಆ್ಯಂಡ್ ಎವ್ರಿ 5000 ಪರ್ಚೇಸ್ಗೆ ಒಂದು ಬೆಳ್ಳಿ ಕಾಯಿನ್ ಅಂತೂ ಖಂಡಿತವಾಗ್ಲೂ ಗಿಫ್ಟ್ ಆಗಿ ಇದ್ದೇ ಇರುತ್ತೆ, ಲಕ್ಷ್ಮಿ ಪೆಂಡೆಂಟ್ ಇರೋಂಥ ಬೆಳ್ಳಿ ಕಾಯಿನು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅಲ್ಲ, ತುಂಬ ಜನ ಕಾಲ್ ಅಂತೂ ಮಾಡಿದ್ದಾರೆ ಯಾವಾಗ ಓಪನ್ ಆಗುತ್ತೆ, ಹೊಸ ಶಾಪ್ ಲೊಕೇಶನ್ ಕಳಿಸಿ ಅಂತ. ಸೂನ್ ಅಪ್ಡೇಟ್ ಆಗುತ್ತೆ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಯಾರೆಲ್ಲ ಮೆಸೇಜ್ ಮಾಡ್ತೀರಲ್ಲ, ಸ್ಯಾಟರ್ಡೆ ಅಷ್ಟರಲ್ಲಿ ನಾನು ಅದೆಲ್ಲ ಅಪ್ಡೇಟ್ ಮಾಡಿಸ್ತೀನಿ. ಸೊ ಸ್ಯಾಟರ್ಡೆ ಅಷ್ಟರಲ್ಲಿ ಯಾರೆಲ್ಲ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ತಿರಲ್ಲ ಅವ್ರಿಗೆ ಕನ್ಫರ್ಮ್ ಆಟೋಮ್ಯಾಟಿಕ್ಕಾಗಿ ಹೊಸ ಶಾಪ್ ಲೊಕೇಶನ್ ಬರೋ ಥರ ನಾನೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಇದನ್ನು ದಯವಿಟ್ಟು ಒಂದು ಆ್ಯಸ್ ಅ ಇನ್ವಿಟೇಷನ್ ಅಂತ ಕನ್ಸಿಡರ್ ಮಾಡಿ. ಸೊ ಪ್ರೀತಿಯಿಂದ ಕರಿತಾ ಇದ್ದೀನಿ ಎಲ್ಲರಿಗೂ. ಸೊ ಯಾರೆಲ್ಲ ಮಾತಾಡಿಸ್ಬೇಕು ಆ್ಯಂಡ್ ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಜನ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ, ಬಿಕಾಸ್ ಅಲ್ಲಿ ಅಂಗಡಿ ಹತ್ರ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಅವರೆಲ್ಲ ನನ್ನ ಮಾತಾಡ್ಸೋರು ಎಷ್ಟು ಖುಷಿ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಯಾರ್ಯಾರೆಲ್ಲ ನಿಯರ್ ಬೈ ಆಗುತ್ತೆ ಶಾಪ್ಗೆ ವಿಸಿಟ್ ಮಾಡಿ. ದಯವಿಟ್ಟು ಭಾನುವಾರ ಪೂಜೆ ಇರುತ್ತೆ, ಸೊ ಪೂಜೆ ಮುಗಿಸ್ಕೊಂಡು ಸ್ವೀಟ್ ತೊಗೊಂಡು ನಿಮಗೆ ಯಾವುದೆಲ್ಲ ಸ್ಯಾರೀಸ್ ಬೇಕು ಪರ್ಚೇಸ್ ಮಾಡಿಕೊಂಡು ದಯವಿಟ್ಟು ಹೋಗಬೇಕು. ಸೊ ವಿಡಿಯೋದಲ್ಲಿ ಕೇಳ್ತಿದ್ದೀನಿ ಅಂತ ಅನ್ಕೋಬಿಡಿ. ಸೊ ಲೇಟ್ ಆಯಿತು ಸ್ವಲ್ಪ, ಬಟ್ ಆದರೆ ಇನ್ನು 2 ಡೇಸ್ ಟೈಮ್ ಇದೆಲ್ಲ. ಸೊ ಹಂಗಾಗಿ ಕ್ವಿಕ್ಕಾಗಿ ವಿಡಿಯೋ ಅಪ್ಡೇಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ ಥರ ಮಾಡಿಕೊಂಡು ಎಲ್ಲ ವಿಡಿಯೋನೂ ಒಂದು ಬಲ್ಕಾಗಿ ಮಾಡಿ ಒಂದು ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಕೇಳ್ಕೊತಲ್ಲ, ನನ್ನ ಫ್ಯಾಮಿಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದೇ ಭಾನುವಾರ ಮಾರ್ನಾಕ್ನಲ್ಲಿ ಟ್ರೆಂಡ್ಸ್ ಆಪೋಸಿಟ್ಟು ಸೊ ಸ್ವರ ಸ್ಯಾರೀಸ್ ಶಾಪ್ ಓಪನ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ, ದಯವಿಟ್ಟು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ಈ ಮಟ್ಟಕ್ಕೆ ತೊಗೊಂಡು ಬಂದಿರೋದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸೇ. ಸೊ ನಿಮ್ಮಿಂದ ಬಿಟ್ಟರೆ ಯಾರಿಂದನೂ ಆಗ್ತಿರ್ಲಿಲ್ಲ. ಸೊ ಅದಂತೂ ಡ್ಯಾಮ್ ಶೋರ್. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ಮನ್ನ ನೋಡೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ. ಸೊ ನನಗೆ ಒಂಥರ ನಿಮ್ಮನ್ನೆಲ್ಲ ಕರೀತಿರೋದಕ್ಕೆ ಮಾತಾಡೋದಕ್ಕೆ ವಾಯ್ಸೇ ಒಂಥರ ಆಗ್ತಾಯಿದೆ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಭಾನುವಾರ ದಯವಿಟ್ಟು ಶಾಪ್ನ ವಿಸಿಟ್ ಮಾಡಿ. ಎಲ್ಲರೂ ನಿಮಗೆ ಯಾವುದೆಲ್ಲ ಕಲೆಕ್ಷನ್ಸ್ ಬೇಕೋ ಎಲ್ಲ ಕಲೆಕ್ಷನ್ಸ್ ಇರುತ್ತೆ. ಸೊ ಅಂತ ಕೇಳ್ಕೊತಾ ಲಾಸ್ಟ್ವರೆಗೂ ವಿಡಿಯೋನ ಪೇಷನ್ಸ್ ಇಟ್ಟು ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಬಾಯ್.